ಸುರೇಶ್ ಅವರ ಮಾತು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಮಾರಕ ಆಗುತ್ತೆ. ಸೊ ಇದೆಲ್ಲದೂ ಕೂಡ ಇದ್ದೇ ಇದೆ. ಇದೆಲ್ಲದರ ನಡುವೆ ಏನಾಗುತ್ತೆ ನೋಡಬೇಕು. ಇದೆಲ್ಲದರ ಜೊತೆಗೆ ಏನು ಅಂದರೆ ಕಾಂಗ್ರೆಸ್ ಕೂಡ ಈ ಕಡೆಗೆ ಆಕ್ಟಿವ್ ಆಗಿದೆ. ಕೇಂದ್ರನ ಟಾರ್ಗೆಟ್ ಮಾಡೋದು ಹೆಂಗೆ, ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಅನ್ನೋದನ್ನ ಇಟ್ಕೊಂಡು. ಅಂದರೆ ಫೆಬ್ರವರಿ 7ನೇ ತಾರೀಕು ಇಲ್ಲಿಂದ ಹಿಂಡು ದಂಡು ಕಟ್ಕೊಂಡು ಅಲ್ಲಿ ಹೋಗಿ ಹಿಂಡು ದಂಡು ಕಟ್ಕೊಂಡು ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ. ಬರ ನಿರ್ವಹಣೆಗೂ ಕೇಂದ್ರದಿಂದ ಅನುದಾನ ಬಂದಿಲ್ಲ, ನೀವೆಲ್ಲ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ. ಈಗ ಯಾರ್ಯಾರು ಸ್ಟೇಟ್ಮೆಂಟ್ ಕೊಟ್ಟರಲ್ಲ ಅದರಿಂದ ಆಗಿರುವಂಥ ರಿಪರ್ಕೇಷನ್ಸ್ಗಳಿದೆಯಲ್ಲ, ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಅದನ್ನು ಈ ಪ್ರತಿಭಟನೆ ಮುಖಾಂತರ ಸರಿ ಮಾಡಬೇಕು ಅಂತ ಪ್ರತಿಭಟನೆಯಲ್ಲಿ CM ಮತ್ತು DCM ಇಬ್ಬರೂ ಕೂಡ ಭಾಗಿಯಾಗ್ತಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ CM ಮತ್ತು DCM ಮಾತಾಡಿದ್ದಾರೆ. ಇಲ್ಲಿ ತನಕ 7ನೇ ತಾರೀಕು ಹೋಗಿ ಅವರು ದೆಹಲಿನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ದೆಹಲಿ ತನಕ ಹೋಗಿ ಕೈ ನಾಯಕರು ಪ್ರತಿಭಟನೆಯನ್ನು ಯಾಕೆ ಮಾಡ್ತಾರೆ, ಈ ಮುಖಾಂತರ ಏನು ಅಂತಂದರೆ ಒಂದಷ್ಟು ಕೇಂದ್ರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ. ಇದಕ್ಕೆ ಸಂಬಂಧಪಟ್ಟಂಗೆ CM ಮತ್ತು DCM ಏನು ಹೇಳಿದ್ರು ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ನಾವೆಲ್ಲ 103 ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 36 + 2 138 ಶಾಸಕರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು. ನಾವೆಲ್ಲ 6ನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು. 7ನೇ ತಾರೀಕು ಈಗ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನ ಮಾಡಿದರೆ ಇಲ್ಲಿಂದ ಎಲ್ಲರೂ ಕೂಡ ಅಲ್ಲಿ ಕರ್ಕೊಂಡೋಗಿ ಕಾಂಗ್ರೆಸ್ ಮುಖಂಡರನ್ನ ಅಲ್ಲಿ ಪ್ರತಿಭಟನೆಯನ್ನ ಮಾಡುವಂಥದ್ದು, ಕೇಂದ್ರಕ್ಕೆ ಬಿಸಿ ಮುಟ್ಟಿಸುವಂತಹ ಒಂದು ಪ್ರಯತ್ನ. ಜೊತೆಗೆ ಈಗ ಬಜೆಟ್ ನಲ್ಲಿ ಹಾಗಾದ್ರೆ ಏನೇನು ತೊಂದರೆಗಳಾಗಿವೆ, ಕರ್ನಾಟಕಕ್ಕೆ ಏನು ಮೋಸ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಮಾತಾಡ್ತಾ ಹೋಗಿದ್ದಾರೆ. ಸೊ ಕೊರೋನಾ ವೇಳೆ 1264 ಕೋಟಿ ವಿಪತ್ತು ಪರಿಹಾರಕ್ಕೆ ಮನವಿ ಮಾಡಿದ್ವಿ, ಆದ್ರೆ ನೀಡಿರೋದು 136 ಕೋಟಿ ರೂಪಾಯಿ ಮಾತ್ರ ರಾಜ್ಯಕ್ಕೆ ಸಿಕ್ಕಿರೋದು. ಇದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ಒಂದು ಆರೋಪ. ಸೊ ನಮಗೆ ಮೋಸ ಆಗಿದೆ, ರಾಜ್ಯಕ್ಕೆ ಬರಬೇಕಾಗಿರುವಂತಹ ಒಂದು ಪಾಲು ಸಿಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಈಗ ಸಾಲು ಆರೋಪಗಳನ್ನ ಕೇಂದ್ರದ ಮೇಲೆ ಮಾಡ್ತಾ ಹೋಗ್ತಾ ಇದೆ. ಹಾಗಾಗಿನೇ ಈಗ 7ನೇ ತಾರೀಕು ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ರಾಜ್ಯದಿಂದ ತನ್ನ ಪಾಲಿನ 60% ಅನುದಾನ ಬಿಡುಗಡೆಯಾಗಿದೆ, ಆದರೆ ಕೇಂದ್ರದಿಂದ 42% ಮಾತ್ರ ಅನುದಾನ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯದಲ್ಲಿ ನಡೆಯುವಂತಹ ಒಂದು ಯೋಜನೆಗಳೇನಿದೆಯಲ್ಲ, ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು, ಅದಕ್ಕೆ ರಾಜ್ಯದಿಂದ ಕೊಡಬೇಕಾಗಿರುವಂತಹ ಒಂದು ಪಾಲು ನಾವು ಕೊಟ್ಬಿಟ್ಟಿದೀವಿ, ಅವ್ರು ನಮಗೆ ಕೊಡಬೇಕಾಗಿರೋ ಪಾಲು ಕೊಡ್ತಾ ಇಲ್ಲ ಅಂತ. ಇನ್ನು ಸ್ವಚ್ಛ ಭಾರತ ಯೋಜನೆಯಡಿ ಸುಮಾರು 145 ಕೋಟಿ ರೂಪಾಯಿ ಅನುದಾನ ಅದಿನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ, ರಾಜ್ಯಕ್ಕೆ ಬಂದಿಲ್ಲ. ಇನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಸುಮಾರು 151 ಕೋಟಿ ರೂಪಾಯಿ ರಿಲೀಸ್ ಆಗಬೇಕಾಗಿತ್ತು, ಅದು ಕೂಡ ರಿಲೀಸ್ ಮಾಡಿಲ್ಲ ಕೇಂದ್ರ ಅನ್ನುವಂಥ ಒಂದು ಆರೋಪವನ್ನು ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು PM ಆವಾಸ್ ಯೋಜನೆ, ಗ್ರಾಮೀಣ ಭಾಗದಲ್ಲಿ ಮನೆಗಳನ್ನ ಕಟ್ಕೊಡುವಂಥದ್ರ ಬಗ್ಗೆ 253.5 ಕೋಟಿ ರೂಪಾಯಿ 50 ಕೋಟಿ ರೂಪಾಯಿ ರಿಲೀಸ್ ಆಗಬೇಕಾಗಿತ್ತು, ಆದರೆ ಅದು ಕೂಡ ರಿಲೀಸ್ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಅದೇ PM ಆವಾಸ್ ಯೋಜನೆಯ ನಗರಕ್ಕೆ ಬಂದರೆ ನಗರದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಯೋಜನೆ, ಸೊ ಇದರಲ್ಲಿ 51 ಕೋಟಿ ರೂಪಾಯಿ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ, ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿ ಸುಮಾರು 224 ಕೋಟಿ 57 ಲಕ್ಷ ರೂಪಾಯಿ ಬಿಡುಗಡೆ ಆಗಬೇಕಿತ್ತು, ಆದರೆ ಅದನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದು. ಇನ್ನು SC SP ಮತ್ತು TSP ಯೋಜನೆ ಅಡಿಯಲ್ಲಿ ಅಂದರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಜನೆಗಳೇನಿದೆ ಅದರಲ್ಲೂ ಕೂಡ 50 ಕೋಟಿ ರೂಪಾಯಿಯಷ್ಟು ಅನುದಾನ ರಿಲೀಸ್ ಆಗಬೇಕಾಗಿತ್ತು, ಅದು ಕೂಡ ರಿಲೀಸ್ ಆಗಿಲ್ಲ. ಆರ್ಟಿಕಲ್ 275 ಅಡಿಯಲ್ಲಿ ಕಾಲೋನಿ ಅಭಿವೃದ್ಧಿ, ಅಂದರೆ ಎಲ್ಲೆಲ್ಲಿ ಕಾಲೋನಿಗಳಿವೆಯೋ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಸುಮಾರು 26 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಅದು ಇದುವರೆಗೂ ಕೂಡ ಬಂದಿಲ್ಲ ರಾಜ್ಯಕ್ಕೆ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಆರೋಪಗಳನ್ನು ಮಾಡಿದೆ. ಇನ್ನು ಮುಂದುವರೆದು ವಿವಿಧ ಯೋಜನೆಗಳ ಸುಮಾರು 921 ಕೋಟಿ ರೂಪಾಯಿಯಷ್ಟು ಅನುದಾನ ಇದುವರೆಗೂ ಬಿಡುಗಡೆನೇ ಆಗಿಲ್ಲ. ಹತ್ತತ್ರ 1000 ಕೋಟಿ ಬರಬೇಕಿತ್ತು ರಾಜ್ಯಕ್ಕೆ, ಅದು ಇನ್ನೂ ಕೂಡ ನಮಗೆ ಬಂದೇ ಇಲ್ಲ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಹೇಳ್ತಾ ಇದೆ. ಇನ್ನು ಮುಂದುವರೆದು ಕೊರೋನಾ ವೇಳೆ ನಾವಾಗಲೇ ಮಾತಾಡ್ತಾ ಇದ್ವಿ, 1264 ಕೋಟಿ ವಿಪತ್ತು ಪರಿಹಾರ ಕೊಡಿ ಅಂತ ನಾವು ಕೇಳ್ಕೊಂಡಿದ್ವಿ, ಆದರೆ ನಮಗೆ ಕೊಟ್ಟಿದ್ದು ಬರೀ 10% ಅಷ್ಟೇ, 136 ಕೋಟಿ ಮಾತ್ರ ನಮಗೆ ಇದರಲ್ಲಿ ರಿಲೀಸ್ ಆಗಿದೆ ಅನ್ನುವಂಥದ್ರ ಬಗ್ಗೆ. ಇನ್ನು ಮೌಲಾನಾ ಆಜಾದ್ ಮುಸ್ಲಿಂ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್, ಸೊ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂತಹ ಒಂದು ಸ್ಕಾಲರ್ಶಿಪ್ ಅದನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ ಕೇಂದ್ರ ಅನ್ನುವಂಥದ್ರ ಬಗ್ಗೆನೂ ಕೂಡ ಪಾಯಿಂಟ್ ಅನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಕಾಂಗ್ರೆಸ್. ಇನ್ನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅದನ್ನು ಕೂಡ ರದ್ದು ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂತಹ ಒಂದು ಫೆಲೋಶಿಪ್ ಅದನ್ನು ಕೂಡ ಕೇಂದ್ರದಿಂದ ಸ್ಥಗಿತಗೊಳಿಸಲಾಗಿದೆ. ಇನ್ನು ಉಳಿದಿರುವಂತಹ ಆರೋಪಗಳು, 7 ಜಿಲ್ಲೆಗಳಲ್ಲಿ ಇನ್ನು ಸ್ಮಾರ್ಟ್ ಸಿಟಿ ಯೋಜನೆ ಅದು ಪೂರ್ಣಗೊಂಡೇ ಇಲ್ಲ, ಬರೀ ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಘೋಷಣೆಗಳು ಮಾತ್ರ ಇದೆ ಹೊರತು ಆ ಘೋಷಣೆಗಳು ಪೂರ್ತಿ ಆಗಿಲ್ಲ.
ಅಲ್ಲಲ್ಲಿ ಗುಂಡಿಗಳನ್ನ ಕೆತ್ಬಿಟ್ಟಿದ್ದಾರೆ, ರೋಡ್ಗಳನ್ನ ಅಗದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ. ಸ್ಮಾರ್ಟ್ ಸಿಟಿಗೆ ಸುಮಾರು 7,892 ಕೋಟಿ ರೂಪಾಯಿಯಷ್ಟು ನಿಗದಿ ಮಾಡಿದ್ರು. ಆದರೆ ಕೊಟ್ಟಿರೋದು 4,319 ಕೋಟಿ ಮಾತ್ರ. ಇನ್ನೂ ಹತ್ತತ್ರ 3,000 ಕೋಟಿಯಷ್ಟು ನಮಗೆ ಹಣ ಬರಬೇಕು, 3,500 ಕೋಟಿಯಷ್ಟು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ಆರೋಪಗಳನ್ನು ಮಾಡ್ತಾ ಇದೆ.